ಸ್ನೇಹಿತರೆ, ಇವತ್ತು ನಮ್ಮ ಅತ್ತೆ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ಏನೇನು ಹಾಕ್ತಾ ಇದ್ದೀರಮ್ಮ ಇದರಲ್ಲಿ? ಇದರಲ್ಲಿ ಬೇಕಾಗಿರೋ ಇದು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ. ಇದರಲ್ಲಿ ನಾವು ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಉಪ್ಪು ಎಲ್ಲ ಹಾಕಿ ಇದನ್ನು ಕುಟ್ಟಿ ಇಟ್ಟಿದ್ದೇನೆ. ಇದೆಲ್ಲ ಬೆರೆಸಿ ರಾಗಿ ಹಿಟ್ಟನ್ನು ಹಾಕಿ ಕಲಸಿ ಉಂಡೆಹಣ್ಣು ಮಾಡಿ ರಾಗಿ ರೊಟ್ಟಿ ತಟ್ಟಬಹುದು. ಇವಾಗ ರಾಗಿ ಹಿಟ್ಟೆಲ್ಲ ಮತ್ತೆ ಅವ್ರು ಏನೇನು ಹಾಕೋತಾರೆ ನೋಡೋಣ. ರಾಗಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಕ್ಯಾರೆಟ್, ಕುಟ್ಟಿ ಇಟ್ಟಿರುವ ಸಾಮಗ್ರಿಗಳು ಇವು. ನಿಮಗೆ ಬೇಕಾದರೆ ಇದರ ಜೊತೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಮಗೆ ಏನೇನು ಬೇಕನ್ನಿಸುತ್ತೋ ಅದನ್ನು ಹಾಕಿಕೊಂಡು ಕಲಿಸಿಕೊಳ್ಳಬಹುದು. ಕಲಿಸುತ್ತಾ ಇದ್ದೇನೆ ಹಿಟ್ಟನ್ನು. ನಂತರ ಇದನ್ನು ಕಲಿಸಿದ ನಂತರ ಉಂಡೆಯನ್ನು ಮಾಡಿ ತಟ್ಟಬೇಕು. ರೊಟ್ಟಿ ತಟ್ಟೋ ಪೇಪರ್ ಇದನ್ನು ಮಣೆ ಮೇಲೆ ಇಟ್ಕೊಂಡು ಚೂರು ಸ್ವಲ್ಪ ಎಣ್ಣೆ ಸವರಿ ಉಂಡೆ ಮಾಡಿ ರೊಟ್ಟಿಯನ್ನು ತಟ್ಟುತ್ತಿದ್ದೇನೆ. ನೋಡಿ, ಈ ರೀತಿ ತಟ್ಟಿಕೊಂಡು ಸುಡಬೇಕು. ತಟ್ಟಿದ ರೊಟ್ಟಿಯನ್ನು ತವ ಮೇಲೆ ಹಾಕೊಳ್ಳೋದು. ರಾಗಿ ರೊಟ್ಟಿ ಜೊತೆ ಈರುಳ್ಳಿ ಚಟ್ನಿ. ನಿಮಗೆ ಚಟ್ನಿ ರೆಸಿಪಿ ಬೇಕು ಅಂದರೆ ಚಾನಲಲ್ಲಿದೆ, ನನ್ನ ಚಾನಲಲ್ಲಿದೆ, ನೋಡಿಕೊಳ್ಳಿ.